ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹುಟ್ಟುಹಬ್ಬ. ರಿಯಲ್ ಸ್ಟಾರ್ ಉಪೇಂದ್ರ ಅಂದರೆ ವಿಶೇಷತೆಗಳಿಗೇನು ಕೊರತೆ ಇಲ್ಲ. ಆ ಹೀರೋ ಹೇಗೋ ಅವರ ಅಭಿಮಾನಿಗಳು ಕೂಡ ಏನಾದರೂ ಡಿಫ್ರೆಂಟಾಗಿ ಉಪೇಂದ್ರ ಅವರಿಗೆ ವಿಶ್ ಮಾಡಬೇಕು, ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಬೇಕು ಅನ್ನುವಂಥದ್ದು ಉಪೇಂದ್ರ ಅವರು ಸಿನಿಮಾದಲ್ಲಿ ಯೋಚನೆ ಮಾಡಿದ್ರೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಕಾರಣ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಇವತ್ತು ಉಪೇಂದ್ರ ಅವರ ಹುಟ್ಟುಹಬ್ಬಕ್ಕೋಸ್ಕರ ಸಿದ್ಧವಾಗಿರುವಂತಹ ವಿಶೇಷವಾದಂತಹ ಇದನ್ನು ಹಾರ ಅನ್ಬೇಕಾ ಇಲ್ಲ ಚಾಕ್ಲೇಟ್ಗಳ ಒಂದು ಸರಮಾಲೆ ಅನ್ಬೇಕಾ ಗೊತ್ತಿಲ್ಲ. ಸೊ ಇದನ್ನೇನು ಅನ್ಬೇಕು ಅಂತ ಇದನ್ನು ತಮ್ಮ ನೆಚ್ಚಿನ ನಟನಿಗೆ ಏನು ಒಂದು ರೀತಿಯಾಗಿ ತಮ್ಮ ಪಾಲಿಗೆ ಅವರು ಒಂದು ರೀತಿ ದೇವರೇ ಅನ್ನೋ ಥರನೇ ಆರಾಧಿಸುವಂಥ ಒಬ್ಬ ಅಭಿಮಾನಿನ ಜೊತೆ ಇದ್ದಾರೆ. ಉಪೇಂದ್ರ ಅವರ ಅಭಿಮಾನಿ ಇವರು. ಸೊ ಏನು ಇವಾಗ ನಾವು ನಮ್ಮ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಚಾಕ್ಲೇಟ್ ಮತ್ತು ಕಡಲೆಪುರಿ ಮತ್ತು ಚಿಕ್ಕನುಂಡಿ ಹಾರವನ್ನು ಮಾಡಿಸಿರುವಂತಹ ಉಪೇಂದ್ರ ಅವರ ವಿಶೇಷವಾದಂತಹ ಅಭಿಮಾನಿ ಮೋಹನ್ ಮುರಳಿ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಇದ್ದಾರೆ. ಈ ಅಭಿಮಾನಿ ಈ ಒಂದು ವಿಶೇಷವಾದಂಥ ಹಾರ ಮಾಡಿಸಿದ್ದಾರೆ. ಏಕೆ ಏನು ಎಲ್ಲ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷ ಉಪೇಂದ್ರ ಅವ್ರ ಬರ್ತಡೆಗೆ ಮುರಳಿಯವ್ರ ಕಡೆಯಿಂದ ಏನಾದರೂ ಒಂದು ವಿಶೇಷವಾದಂಥ ಉಡುಗೊರೆ ಇರುತ್ತೆ. ಸೊ ಅಗೈನ್ ಇವತ್ತು ಈ ಚಾಕ್ಲೇಟ್ ಹಾರ ಎಲ್ಲ ಹೂವಿನ ಹಾರ ತಂದಾಕ್ತಾರೆ. ನೀವು ಚಾಕ್ಲೇಟು ಮತ್ತು ಕಡಲೆಪುರಿ ಚಿಕ್ಕಿನುಂಡೆ ಹಾರ ಟೇಸ್ಟ್ ಮಾಡ್ಕೊಂಡು ಮಾಡಿಸಿದ್ರೆ ಇಲ್ಲ ಆಮೇಲೆ ಟೇಸ್ಟ್ ಮಾಡೋಣ ಅಂತ ಇದ್ದೀರಾ? ಇಲ್ಲ ಸರ್ ಫಸ್ಟ್ ಮೊದಲಿಗೆ ನಮ್ಮ ಅಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ ಉಪ್ಯಾನ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್ ನಾವು ಏನಂದರೆ ಪ್ರತಿ ವರ್ಷ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಏನಂದರೆ ನಮ್ಮ ಅಣ್ಣನೇ ಡಿಫ್ರೆಂಟು, ಅವ್ರ ಅಭಿಮಾನಿ ಸ್ವಲ್ಪ ಲೈಟಾಗಿ ಡಿಫ್ರೆಂಟಾಗಿ ಇರಲಿ ಅಂದ್ಬಿಟ್ಟು ಇದನ್ನು ನಾವು ಚೆನ್ನೈಯಲ್ಲಿ ಹೋಗಿ ಆರ್ಡ್ರ್ ಮಾಡಿ ಮಾಡಿಸ್ಕೊಂಡ್ಬಂದಿರೋದು ಸರ್. ಲಾಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ಹಾಕಿದೆ, ಈ ಸಲ ಚಾಕ್ಲೇಟ್ ಹಾಕಬೇಕಂದ್ರೆ ಊದು ಹಾಕೋದು ಏನಿಗೆ ಅಂದರೆ ಊದು ಹಾಕಿದ್ರೆ ಒಂದು 5 ನಿಮಿಷ ಸರ್, ಹೂ ಹಾಕ್ತಾರೆ, ಆಮೇಲೆ ಅದು ಬಿಸಾಕ್ತಾರೆ, ವೇಸ್ಟು. ಈ ಚಾಕ್ಲೇಟ್ ಹಾಕಿದ್ರೆ ದೇವ್ರಿಗೆ ಹಾಕಿರೋದು, ಇಲ್ಲಿ ಬಂದಿರೋದು ಎಲ್ಲರಿಗೂ ಅಭಿಮಾನಿಗಳ ಪಾಲ್ಗೆ ಅಪ್ಪ ದೇವ್ರು ನಮ್ಮಣ್ಣ. ಅದಕ್ಕೆ ಈ ಯಾರನ್ನ ನಮ್ಮ ಅಣ್ಣನಿಗೆ ಹಾಕ್ಬಿಟ್ಟು ಇಲ್ಲಿ ಬಂದಿರೋ ಅಭಿಮಾನಿಗಳಿಗೆ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟು ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಪ್ರಸಾದ ತಿಂದಷ್ಟೇ ಖುಷಿ ಆಗುತ್ತೆ ಅವ್ರಿಗೆ, ದೇವ್ರ ಪ್ರಸಾದ ಸಿಕ್ದಂಗೆ. ಅದಕ್ಕೆ ಈ ಕಾನ್ಸೆಪ್ಟಲ್ಲಿ ಈ ಚಾಕ್ಲೇಟ್ ಹಾರ ಮತ್ತು ಹಾರ ರೆಡಿ ಮಾಡ್ಕೊಂಡು ಬಂದಿರೋ ಸರ್. ಎಷ್ಟು ದಿನ ಟೈಮ್ ತೊಗೊಂಡ್ರಂತೆ ಈ ಚಾಕ್ಲೇಟ್ ಹಾರ ಮಾಡೋದಕ್ಕೆ ಮತ್ತು ಈ ಒಂದು ಚಿಕ್ಕಿನುಂಡೆ ಮತ್ತು ಕಡಲೆಪುರಿ ಹಾರ ಮಾಡೋದಕ್ಕೆ? ಸರ್ ನಾವು ಆರ್ಡ್ರ್ ಕೊಟ್ಟು 15 ದಿವಸಕ್ಕೆ ಮುಂಚೆ ಆರ್ಡ್ರ್ ಕೊಟ್ಟಿತ್ತು. ಆಮೇಲೆ ನಮಗೆ ನಿನ್ನೆ ನೈಟ್ ಬಂತು ಸರ್. ಇದು ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ಜಗ ಬೆಲೆಂಡೂರು ಟೀಮ್ ಅವ್ರದ್ದೊಂಥರ ಕಾನ್ಸೆಪ್ಟ್ ಇದೆ. ನಮ್ಮದಲ್ಲಿಗೆ ಕಾಂಪಿಟೇಷನ್ ಅಂದರೆ ಆ ಥರ ಕಾಂಪಿಟೇಷನ್ ಅಲ್ಲ, ನೀನೇನು ಮಾಡ್ತೀಯಾ ನಾನೇನು ಮಾಡ್ತೀಯಾ ಅಂತ ನಮ್ಮದಲ್ಲಿಗೆ ನಾವು ಕೊನೆವರೆಗೂ ಹೇಳೋದಿಲ್ಲ. ಅವ್ನ ಜಗನ ಅಷ್ಟೇ, ಅಣ್ಣ ನಾನು ಇದು ಮಾಡಿದ್ದೀನಿ ಅಂತ ಅವನು ಹೇಳಲ್ಲ, ನಾನು ಜಗ ಇದು ಮಾಡೋ 2 ದಿವಸದಲ್ಲಿ ಡಿಸೈಡ್ ಮಾಡ್ತೀರಿ, ಜಗ ನಾನು ಇದು ಮಾಡಿದ್ದೀನಿ, ಅವ್ನು ಜಗ ಅಣ್ಣ ನಾನು ಇದು ಮಾಡಿದ್ದೀನಿ ಅಂತ. ನಮ್ಮದಲ್ಲಿಗೆ ಕಾಂಪಿಟೇಷನ್ ಅಂದರೆ ಈ ರೀತಿ, ಬೇರೆ ಯಾವ ರೀತಿಯಲ್ಲಿ ಕಾಂಪಿಟೇಷನ್ ಅಲ್ಲ ಸರ್. ಇಲ್ಲೇ ಜಗ ಇಲ್ಲೇ ಇದ್ದಾರೆ ನಮ್ಮ ಉಪ್ಪಿ ಸರ್ ಇನ್ನೊಬ್ರು ಅಭಿಮಾನಿ. ಇವರಿಬ್ಬರೇ ಕಾಂಪಿಟೇಷನು, ಬಟ್ ಹೆಲ್ತಿ ಕಾಂಪಿಟೇಷನು, ಯಾವುದೇ ಸ್ಟಾರ್ ಫ್ಯಾನ್ಸ್ ವಾರ್ ಆ ಥರದಲ್ಲ, ನೀನು ಮಾಡ್ತೀಯಾ ನಾನು ಮಾಡ್ತೀಯಾ ಅನ್ನೋ ಥರ. ಸೊ ಇವ್ರು ಏನು ಈ ಸಲ ಏನು ಮಾಡ್ತಾರೆ ಕಾಂಪಿಟೇಷನಲ್ಲಿ ಅವ್ರದ್ದು ನೋಡ್ತಾ ಇದ್ದೀವಿ. ಒಂದು ವಿಶೇಷ ಇದು, ಹೋದ ವರ್ಷ ಒಂದು ಡ್ರೈ ಫ್ರೂಟ್ಸ್ ಇತ್ತು, ಈ ಸತಿ ಚಾಕ್ಲೇಟ್ ಇದೆ. ಈ ವರ್ಷ ನಿಮ್ಮ ಕಡೆಯಿಂದ ಏನಿದೆ ನಿಮ್ಮ ಸೂಪರ್ ಸ್ಟಾರ್ಗೆ? ನಮ್ಮ ಸೂಪರ್ ಸ್ಟಾರ್ಗೆ ಏನಂದರೆ ನಮ್ಮದು ಕೇಕೆ ಸ್ವಲ್ಪ ಹೈಲೈಟು. ಕೇಕು ಡಿಸ್ಪ್ಲೇಗೆ ಇಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಏನು ಅಂತ. ಮತ್ತು ಸಿಂಪಲ್ಲಾಗಿ ಈ ಸತಿ ನಮ್ಮದು ಅಷ್ಟೊಂದು ಆಡಂಬರ ಏನಿಲ್ಲ. ಬಟ್ ಏನಂದರೆ ಕೇಕಲ್ಲಿ ಒಂದು ಸ್ವಲ್ಪ ಆಟ ಆಡೋಣ ಅಂತ ಮಾಡಿದ್ದೀವಿ ಎಲ್ಲ. ನಿಮ್ಮ ಒಂದು ಸೀಕ್ರೆಟ್ ನಮಗೆ ಗೊತ್ತಾಗಿದೆ, ನಾನು ಕೇಳಲ್ಲ, ಅದು ಏನು ಅಂತ? ಕೇಳಿ. ಸೊ ಉಪೇಂದ್ರ ಅವರು 56ನೇ ಹುಟ್ಟುಹಬ್ಬ. 56ನೇ ಹುಟ್ಟುಹಬ್ಬಕ್ಕೆ ಅವರ ಆಧಾರ್ ಕಾರ್ಡ್ನೇ ಕೇಕ್ ಮಾಡಿಸಿದ್ದೀರ ಅನ್ನುವಂಥದ್ದಿದೆ. ಹೌದು, ನಿಮಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಬಟ್ ಅದೇ ಅವ್ರದ್ದು ಆಧಾರ್ ಕಾರ್ಡೇ ನಮ್ಮ ಕೇಕು. ಆಧಾರ್ ಕಾರ್ಡಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಏನಿದು ಅಂತ. ಸ್ಕ್ಯಾನ್ ಮಾಡಿದಾಗ ನೀವೇ ಅರ್ಥ ಮಾಡ್ಕೊಬೇಕು. ಕೇಕಲ್ಲೂ ಕೂಡ ಸ್ಕ್ಯಾನರ್ ಇಟ್ಟಿದ್ದೀರಾ? ಏನು ಉಪೇಂದ್ರ ಅವರ ಸಿನಿಮಾ ಜರ್ನಿ ಬಗ್ಗೆ ಸಿಗುತ್ತಾ ಅಥವಾ U&I ಸಿನಿಮಾದ ಏನಾದರೂ ಅಪ್ಡೇಟ್ ಸಿಗುತ್ತಾ ಅದರಲ್ಲಿ? ಇಲ್ಲ, ಅವರು ಪ್ರಜಾಕೀಯ ಬಗ್ಗೆ ಸಿಗುತ್ತೆ. ಸೊ ಇನ್ನೇನು ರಾತ್ರಿಯಿಂದ ಕೂಡ ಅಭಿಮಾನಿಗಳು ಬರ್ತಿದ್ದಾರೆ. ಈ ಒಂದು ಚಾಕ್ಲೇಟ್ ಹಾರ ಕೂಡ ಮಾಡಿಸಿದ್ದೀರಾ. ಯಾಕೆ ಇಷ್ಟೊಂದು ವಿಶೇಷವಾಗಿ ಪ್ರತಿ ವರ್ಷ ಇಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ಮಾಡ್ತೀರಾ? ಅದೊಂಥರ ನಮಗೆ ಹೆಲ್ದಿ ಕಾಂಪಿಟೇಷನ್. ನಾವಿಬ್ರು ಅಣ್ಣ ತಮ್ಮಂದಿರಿದ್ದಂಗೆ, ಅವ್ರ ಅಣ್ಣ ನನ್ನ ತಮ್ಮ. ಸೊ ನಮ್ಮಿಬ್ಬರಲ್ಲಿ ಒಂಥರ ನೀನೇನು ಮಾಡ್ತೀಯ ನಾನೇನು ಮಾಡ್ತೀಯ ಅಂದರೆ ಮಾಡಬೇಕು, ಅಣ್ಣಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾವು ಯಾವಾಗೂ ಒಂದು ಕಾಂಪಿಟೇಷನಲ್ಲೇ ಇರ್ತೀವಿ. ಬಟ್ ಏನು ಹೇಳ್ಕೊಳಲ್ಲ, ನೀನೇನು ಮಾಡ್ತೀಯ ನಾನೇನು ಮಾಡ್ತೀಯ ಅಂತ ಏನು ಹೇಳಲ್ಲ. ಆಮೇಲೆ ಹತ್ತತ್ರ ಬಂದಾಗ ನಾನು ಇದು ಮಾಡ್ತಾ ಇದ್ದೀನಿ, ನೀನು ಇದು ಮಾಡ್ತಾ ಇದ್ದೀನಿ, ನಮ್ಮಲ್ಲೇ ಹೇಳ್ಕೊತೀರಿ. ಬಟ್ ಎಲ್ಲೂ ರಿವೀಲ್ ಮಾಡಲ್ಲ, ನಾವು ಫ್ಯಾನ್ಸ್ಗೆ ಯಾರಿಗೂ ರಿವೀಲ್ ಮಾಡಲ್ಲ. ಅಭಿಮಾನಕ್ಕೆ ಯಾವತ್ತೂ ಯಾರಿಗೂ ಬೆಲೆ ಕಟ್ಟಕ್ಕಾಗಲ್ಲ, ಅಭಿಮಾನ ದೊಡ್ಡದು. ಆದರೂ ಕೂಡ ಇದ್ರ ಬೆಲೆ ನಾನು ಕೇಳಲ್ಲ. ಎಷ್ಟು ಚಾಕ್ಲೇಟ್ ಇದೆ ಸರ್? ಇದು 3000 ಚಾಕ್ಲೇಟ್ ಇದೆ ಸರ್. ಇದು 3000 ಚಾಕ್ಲೇಟಲ್ಲಿ ಮಾಡಿರೋದು ಇದು. ಅದ್ರ ಜೊತೆ ಇದು ಚಿಕ್ಕಿನುಂಡೆ ಕಡಲೆಪುರಿ ಉಂಡೆ ಇವೆಲ್ಲ ಎಷ್ಟಿದೆ ಅಂತ ಅದೆಲ್ಲ ಕೇಳಲ್ಲ ಸರ್. ಇದು ಮಾತ್ರ 3000 ಚಾಕ್ಲೇಟ್ ಇದೆ ಅಂತ ಹೇಳಿದ್ರೆ, ಅದು ನಾವು ಏನು ಕೇಳಲ್ಲ. ಫೈನಲ್ ಆಗಿ ಇಬ್ರು ಇಲ್ಲ ಇದ್ದೀರಾ, ಅಣ್ಣ ತಮ್ಮದಿರು ಅಂತ ಹೇಳ್ಬಿಡ್ತೀರಾ. ಈ ಅಣ್ಣ ತಮ್ಮದಿರು ಇಬ್ಬರು ಸೇರ್ಕೊಂಡು ರಿಯಲ್ ಸ್ಟಾರ್ಗೆ ಯಾವ ಥರ ವಿಶ್ ಮಾಡ್ತೀರಾ ಸರ್? ಅದೇ ನಮ್ಮ ಅಣ್ಣನಿಗೆ ಆ ಭಗವಂತ ಅಯ್ಯಪ್ಪ ಸ್ವಾಮಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಹಾಗೆ
3 ವರ್ಷಕ್ಕೆ ಒಂದ್ಸಲ ಡೈರೆಕ್ಷನ್ ಮಾಡಲಿ. ಹಾಗೆ ಇನ್ನೊಂದು ಏನಂದರೆ ನಮ್ಮನ್ನು ಫ್ಯಾನ್ಸ್ನ ಅವ್ರ ಅಭಿಮಾನಿಗಳನ್ನ ಒಂಥರ ದೇವ್ರ ಥರ ನೋಡ್ತಾರೆ. ನಾವು ಅವ್ರನ್ನ ದೇವ್ರ ಥರ ನೋಡ್ತೀರಿ, ಅವ್ರು ನಮ್ಮ ದೇವ್ರ ಥರ ನೋಡ್ತಾರೆ. ಆದರೆ ಅವರು ಯಾವತ್ತೂ ಅಷ್ಟೇ ಯಾವುದೇ ಅಭಿಮಾನಿ ಬಂದ್ರೂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ಇಡ್ಸ್ಕೊಂಡು ಅದೊಂದು ಖುಷಿ. ನಾವು ಬರೋದು ಒಂದೇ ಅವ್ರ ಹತ್ರ, ನಮಗೆ ಫೋಟೋ ಬೇಕಷ್ಟೇ. ನಾವು ಫೋಟೋ ಬಿಟ್ಟು ಬೇರೆ ಇನ್ನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಲ್ಲ ಸರ್. ನಾನು ನನ್ನ ತಮ್ಮ ನಮ್ಮ ಟೀಮೇ ಇಷ್ಟೇ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಲ್ಲ. ನಾವು ನಮ್ಮ ಅಣ್ಣ ಹತ್ರ ಬರೋದು ಫೋಟೋಗೋಸ್ಕರ. ಆವತ್ತಿನ ಫೋಟೋ ಹಿಡಿದ್ರೆ ಆವತ್ತೇ ಹಾಕ್ತೀರಿ. ಯಾರ ತುಕಾಲಿ ನನ್ನ ಮಕ್ಕಳ ಥರ ಇವತ್ತು ಫೋಟೋ ಹಿಡಿದು 15 ದಿವಸದ ಫೋಟೋ. ಸಿನಿಮಾಯಿಂದ ಅಭಿಮಾನಿ ಅಂತ ಎಷ್ಟು ಫೋಟೋ ಇದೆ ನಿಮ್ಮ ಹತ್ರ? ಆಫೀಸರ್ ಜೊತೆ ಇದೆ. ನಾನು ಅಣ್ಣ ಹತ್ರ ಹೇಳೋದಣ್ಣ, ಅಣ್ಣ ನಿನ್ನ ಹತ್ರ ಬರೋದು ಬರೀ ನನ್ನ ಫೋಟೋಗೋಸ್ಕರ. ಇವತ್ತು ಹಿಡಿದ ಫೋಟೋ ನಾನು ಇವತ್ತೇ ಹಾಕ್ತೀನಿ. ನೀನು ಫೋಟೋ ಕೊಡೋಲ್ಲ ಅಂದರೆ ನಾನು ಅವತ್ತೇ ಲಾಸ್ಟ್ ನಾನು ನಿನ್ನ ಮನೆಗೆ ಬರಲ್ಲ. ನನಗೆ ಬೇಕಾಗಿರೋದು ನಿನ್ನ ಹತ್ರ ಬರೀ ಫೋಟೋ ಅಷ್ಟೇ. ಅದು ಬಿಟ್ಟು ಅಣ್ಣ ನನಗೆ ಅದು ಇದು ಅಂತ ನಾನು ಪ್ರಾಣ ಇರೋವರೆಗೂ ಬರೋಣ, ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಹತ್ರ ಬಂದಾಗೆಲ್ಲ ನಾನು ಫೋಟೋ ಕೇಳ್ತೀನಿ, ನೀವು ಫೋಟೋ ಕೊಡಲೇಬೇಕು ಅಷ್ಟೇ. ಅದು ಬಿಟ್ಟರೆ ನಾನು ಏನು ಕೇಳೋದಿಲ್ಲ. ಇವ್ರು ಎದುರಿಸಿದ್ರು ಇಲ್ಲ ಡಿಮ್ಯಾಂಡ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಎದುರಿಸೋದಲ್ಲ, ಅದೊಂದು ಒಂದು ಕೋರಿಕೆ. ಯಾಕಂದರೆ ನಾವು ಅಭಿಮಾನಿಗಳು ಇಲ್ಲಿ ಅಭಿಮಾನಿಗಳು ಇದ್ದೀರಿ. ಹೀರೋನ ಕೇಳೋದು ಏನು ಗೊತ್ತಾ? ಆಮೇಲೆ ಇನ್ನೊಂದು ಎಲ್ಲ ಹೀರೋಗಳ ಹತ್ರ ಒಂದು ರಿಕ್ವೆಸ್ಟು, ದಯವಿಟ್ಟು ಎಲ್ಲ ಫ್ಯಾನ್ಸ್ಗಳು ಕಡೆಯಿಂದ ಒಂದು ನನ್ನ ರಿಕ್ವೆಸ್ಟು, ಎಲ್ಲ ಹೀರೋಗಳು ಅವ್ರವ್ರ ಹುಟ್ಟುಹಬ್ಬ ಅವತ್ತು ದಿನ ಮಾಡಿಕೊಂಡ್ರೆ ಎಲ್ಲ ಅಭಿಮಾನಿಗಳು ಖುಷಿಯಾಗುತ್ತೆ. ಎಷ್ಟೋ ದೂರದಿಂದ ಬರ್ತಾರೆ ಪಾಪ, ಬಸ್ ಟಿಕೆಟ್ಗಳು ಮಾಡ್ಕೊಂಡು ಅದು ಇದು ಅಂತ ಒಂದು ವರ್ಷದಿಂದನೇ ಪ್ಲಾನ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ನಮ್ಮ ಬಾಸ್ ಬರ್ತಡೇ ಬಂತು ಅಂತ. ಒಂದು ತಿಂಗಳು ಇದ್ದಾಗೆ ಅವ್ರಿಗೆ ನಿದ್ದೆ ಬರಲ್ಲ ಹುಡುಗರು ಎಲ್ಲ ಅಭಿಮಾನಿಗಳು. ಇನ್ನೊಂದು ವಾರ ಇದ್ದಾಗ ನೀವು ಅಪ್ಡೇಟ್ ಮಾಡ್ತೀರಿ, ನಾವು ಅಲ್ಲಿ ಶೂಟಿಂಗ್ ಇದೆ ಇದು ಅಲ್ಲ, ನಮಗೂ ಗೊತ್ತಾಗುತ್ತೆ ನೀವು ಬಿಸಿ. ದಯವಿಟ್ಟು ಅವತ್ತು ಎಲ್ಲ ಹೀರೋಗಳು ತನ್ನ ಅಭಿಮಾನಿಗಳಿಗೋಸ್ಕರ ಫ್ರೀ ಮಾಡ್ಕೊಂಡ್ರಿ ಸರ್. ಯಾಕಂದರೆ ಅಭಿಮಾನಿಗಳು ಬರೋದೇ ನಿಮ್ಮ ಖುಷಿಗೆ ಒಂದು ಫೋಟೋಗೋಸ್ಕರ. ಇವತ್ತು ಒಂದೇ ದಿವಸ ಸಿಗ್ತೀರಿ ನೀವು ಅಭಿಮಾನಿಗಳು, ಬೇರೆ ದಿವಸ ಬಂದರೆ ನೀವು ಸಿಗೋದಿಲ್ಲ. ದಯವಿಟ್ಟು ಅದು ಯಾರು ಮಾಡೋಕೆ ಹೋಗ್ಬೇಡಿ ಸರ್. ಅದು ನಂದೊಂದು ರಿಕ್ವೆಸ್ಟು ಎಲ್ಲ ಅಭಿಮಾನಿಗಳ ಕಡೆಯಿಂದ, ಎಲ್ಲ ಹೀರೋಗಳ ಕಡೆಯಿಂದ ಸರ್. ಅವ್ರ ರಿಕ್ವೆಸ್ಟ್ ನೀವೇ ಕೇಳಿಸ್ಕೊಂಡು ನಿಮ್ಮ ರಿಕ್ವೆಸ್ಟ್ ಏನು ನಿಮ್ಮ ಸೂಪರ್ ಸ್ಟಾರ್ಗೆ? ನಮ್ಮ ರಿಕ್ವೆಸ್ಟ್ ಏನಿಲ್ಲ, ಫ್ಯಾನ್ಸ್ ಡೇ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗದಲ್ಲೇ ಅವ್ರವ್ರ ಬರ್ತ್ಡೇಗಳು, ಹೀರೋಗಳ ಬರ್ತ್ಡೇಗಳನ್ನ ಯಾರು ಫ್ಯಾನ್ಸ್ ಡೇ ಅಂತ ಹೇಳಿಲ್ಲ. ನಮ್ಮ ಉಪೇಂದ್ರ ಅವ್ರು ಮಾತ್ರ ಹೇಳಿರೋದು ಫ್ಯಾನ್ಸ್, ನನ್ನ ಹುಟ್ಟಿದಬ್ಬ ಫ್ಯಾನ್ಸ್ ಡೇ ಅಂತ. ಸೊ ಅದಕ್ಕೆ ಫ್ಯಾನ್ಸ್ ಬಿಟ್ಬಿಡ್ಬೇಕು, ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಅವ್ರು ಇಷ್ಟ ಬಂದಂಗೆ ಅವ್ರು ಆಚರಿಸ್ಕೊಂತಾರೆ. ನೀವು ಬಂದು ಅಲ್ಲಿ ನೋಡ್ಕೊಂಡು ಹೋಗ್ಬೇಕಷ್ಟೇ, ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಉಪೇಂದ್ರ ಅವರ ಅಭಿಮಾನಿಗಳ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.